ಹಾಯ್ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಾನು ಟಾಕ್ಸಿಕ್ ಟ್ರೈಲರ್ ಬಗ್ಗೆ ನನ್ನ ಒಪಿನಿಯನ್ ತಿಳಿಸ್ಕೊಡ್ತೀನಿ. ಏನು ಆಫ್ಟರ್ KGF ಯಶ್ ಮಾಡ್ತಾರೋ ಒಂದು ಒಂದು ಬಿಗ್ಗೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ನನ್ನಂಗೆ ಎಷ್ಟೋ ಜನ ಕಾಯ್ತಾ ಇದ್ದೀರಾ ಫಿಲಮ್ ನೋಡೋಕ್ಕೆ. ಸೊ ನಾನು ನೆನ್ನೆನೋ ಮೊನ್ನೆನೋ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಯಿತು. ಸೊ ಅದ್ರ ಬಗ್ಗೆ ನನ್ನ ಅನಿಸಿಕೆನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊತೀನಿ. ಮೊದಲನೇದಾಗಿ ಯಶ್ ಎಷ್ಟೋ ಸರಿ ಪೋಸ್ಟ್ಪೋನ್ ಮಾಡಿದ್ರು ಫಿಲಮ್ ರಿಲೀಸ್ ಡೇಟ್ನ. ಅದು ನನಗೆ ಅಷ್ಟು ಏನೋ ಸರಿ ಅನಿಸಲಿಲ್ಲ. ಸ್ವಲ್ಪ ಹೋಪ್ ಕಮ್ಮಿ ಆಗ್ತಾ ಬಂತೇನೋ ಅಂತ ನನ್ನ ಅನಿಸಿಕೆ. ಇರಲಿ, ಆದರೂ ಏನೋ ಒಂದು ಟ್ರೈಲರ್ ಬಿಟ್ಟ ಮೇಲೆ, ಆಮೇಲೆ ಏನೋ ಇದು ಟೀಸರ್ ಬಿಟ್ಟ ಮೇಲೆ ಸ್ವಲ್ಪ ಹೋಪು ಮತ್ತೆ ಇಂಪ್ರೂವ್ ಆಗಿದೆ ಅಂದ್ಕೊಂಡಿದ್ದೀನಿ. ಜನದ್ದು, ನಂದೇ ಅಂತಲ್ಲ, ಜನದ್ದು ಫಿಲಮ್ ಮೇಲಿರೋ ಹೋಪು ಮತ್ತು ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ನಾನು ಹೇಳ್ತಿದ್ದೇನೆ. ಇನ್ನು ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಎಲ್ಲರೂ ಏನಂದ್ಕೊತಾ ಇದ್ದಾರೆ, ಟಾಕ್ಸಿಕಲ್ಲಿ ಯಶ್ದು 2 ರೋಲ್ ಇದೆ ಅಂತ. ಆದರೆ ನಾನು ಅಂದ್ಕೊತಾ ಇರೋದು 3 ರೋಲ್ ಇದೆ. ಒಂದು ಅಪ್ಪ, ಅಂದರೆ ಅಪ್ಪ ಇರ್ತಾನೆ, ಅವನಿಗೆ 2 ಮಕ್ಕಳು. ಆ 2 ಮಕ್ಕಳಲ್ಲಿ ಒಬ್ಬ ಮಗ ಬಂದ್ಬಿಟ್ಟು ಅಪ್ಪನ ಕಡೆಗೆ ಇರ್ತಾನೆ, ಇನ್ನೊಬ್ಬ ಮಗ ಬಂದ್ಬಿಟ್ಟು ಹೆಂಡತಿ ಕಡೆ ಅಂದರೆ ಅಮ್ಮನ ಕಡೆಗೆ ಇರ್ತಾನೆ. ಸೊ ಈಗ ಮೇನ್ ಅಪ್ಪ ಬಂದ್ಬಿಟ್ಟು ಟೋಟಲಿ ಏನೋ ರಕ್ತ ಸಾಮ್ರಾಜ್ಯನೋ ಇಲ್ಲ ಏನೋ ಗ್ಯಾಂಗ್ಸ್ಟರ್ ಸಾಮ್ರಾಜ್ಯನೆಲ್ಲ ಆಳ್ತಾ ಇರ್ತಾನೆ. ಆ ಆಳ ಮಧ್ಯದಲ್ಲಿ ಏನೋ ಅಮ್ಮನಿಗೂ ಈ ಅಪ್ಪನಿಗೂ ಸ್ವಲ್ಪ ಜಗಳಾಗಿ ಬೇರೆ ಬೇರೆ ಆಗಿರ್ತಾರೆ. ಆ ಬೇರೆ ಬೇರೆ ಆಗಿರೋದಲ್ಲಿ ಒಬ್ಬ ಮಗ ಅಪ್ಪನ ಕಡೆಗೆ ಬಂದಿರ್ತಾನೆ, ಇನ್ನೊಬ್ಬ ಮಗ ಅಮ್ಮನ ಕಡೆಗೆ ಹೋಗಿರ್ತಾನೆ. ಸೊ ಈ ಒಂದು ಇದರಲ್ಲಿ ಈ ಸ್ಟೋರಿನ ಇಟ್ಕೊಂಡು ಅಪ್ಪ ಮಗನಿಗೂ ಈ ಕಡೆ ಏನೋ ಜಗಳ, ಅಂದರೆ ಅಮ್ಮನ ಕಡೆಗೆ ಇರ್ತಾನಲ್ಲ ಆ ಮಗನಿಗೂ ಈ ಅಪ್ಪನಿಗೂ ಜಗಳ. ಆಮೇಲೆ ಈ ಮಗನ್ನು ಏನೋ ಇನ್ನೊಬ್ಬ ಮಗ ಇರ್ತಾನಲ್ಲ ಅವನು ಈ ಇನ್ನೊಬ್ಬ ತಮ್ಮನಿಗೆ ಏನೋ ಫೈಟ್ ಇರ್ತೈತೆ ಅಂತ ನನ್ನ ಅನಿಸಿಕೆ. ಇದು ಜಸ್ಟ್ ಇದೊಂದು ಪಾಯಿಂಟ್ ಇದು. ಇನ್ನು ಸ್ಟೋರಿ ಬಂದ್ಬಿಟ್ಟು ಟೋಟಲಿ ಏನೋ ಎಮೋಷನಲ್ಲು, ಭಾವನಾತ್ಮಕವಾಗಿ ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಆಮೇಲೆ ಪ್ರತಿಯೊಂದು ಸೀನು ಏನೋ ಟಾಕ್ಸಿಕ್ ಟ್ರೈಲರ್ದು ಪ್ರತಿಯೊಂದು ಸೀನು ಏನೋ ಫಸ್ಟ್ ಗ್ರೇಡ್ ಅಂತ ಹೇಳ್ಬೋದು. ಅಂದರೆ ತುಂಬ ತುಂಬ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳೋದಾದರೆ, ಸಾಂಗ್ಸು ತಬಾಯಿ ಸಾಂಗ್ಸು ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಕನ್ನಡದಲ್ಲಿ ನಾನು ಕೇಳ್ತಾ ಇರೋದು. ಸೊ ಹಂಗಾಗಿ ನಾರ್ಮಲ್ ಮ್ಯೂಸಿಕ್ ಲವರ್ಗೆ ಅದು ಮ್ಯೂಸಿಕ್ ಲವರು ಪ್ಲಸ್ ಲಿರಿಕ್ಸ್ ಲವರ್ಗೆ ಅದು ಅಷ್ಟು ಇಷ್ಟ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಇದು ಜಸ್ಟ್ ನನ್ನ ಅನಿಸಿಕೆ. ಇನ್ನು ಸಾಂಗ್ಗಳು ಇನ್ನೊಂದು ಮನೋಮೋಹಕ ಅಂತ ಬಂತು, ಅದು ಕೂಡ ನನಗೇನು ಅಷ್ಟು ಏನೋ ಮೀಡಿಯಮ್ ಲೆವೆಲ್. ಎರಡೂ ತಬಾಯಿ ಸಾಂಗ್ ಆಗಲಿ ಮನಮೋಹಕ ಸಾಂಗ್ ಆಗಲಿ ಎರಡು ಮೀಡಿಯಮ್ ಲೆವೆಲ್ಲು ಅಂತ ಅನಿಸ್ತು. ಮ್ಯೂಸಿಕ್ ಕೂಡ ಅಷ್ಟೇ. ಇನ್ನು ಹಿಂದಿಗೆ ಹೋಲಿಸಿದ್ರೆ ಅದು ಹೆಂಗೆ ಆಯಾ ಭಾಷೆಗೆ ನನಗೆ ಅಷ್ಟು ಅರ್ಥ ಆಗಲ್ಲ. ಅದು ಹೆಂಗೆ ಜನಕ್ಕೆ ಇಷ್ಟ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ನಾನು ಕನ್ನಡ ಮಾತ್ರ ರಿವ್ಯೂ ಮಾಡ್ತಾಯಿದ್ದೀನಿ. ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ ಏನು 2 ಸಾಂಗ್ಗಳು ಒಂದು 50-50 ಈ ಕಡೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಲ್ಲ, ತುಂಬ ಲೋ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಲಿರಿಕ್ಸು ಓಕೆ, ಅದನ್ನು ಅಷ್ಟೇ. ಇದು ಸಾಂಗ್ಗಳ ಬಗ್ಗೆ. ಇನ್ನು ಟೆಕ್ನಿಕಲ್ ಟೀಮು, ಮ್ಯೂಸಿಕ್ಕು ಲಿರಿಕ್ಸ್ ಚೆನ್ನಾಗಿದ್ದರೆ ಮ್ಯೂಸಿಕ್ಕು ಚೆನ್ನಾಗಿ ಬರ್ತಿತ್ತು ಅಂದ್ಕೊಂಡಿದ್ದೀನಿ. ಸೊ ರವಿ ಬಸೂರು ಅವ್ರು ಏನು ಕೆಲಸ ಅವ್ರು ಮಾಡಿದ್ದಾರೆ. ಮ್ಯೂಸಿಕ್ ಅದು ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಬರೀ ಸಾಂಗಿಗೆ ಮಾತ್ರ ಮ್ಯೂಸಿಕ್ ಚೆನ್ನಾಗಿ ಏನೋ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಟೋಟಲ್ ಫಿಲಮ್ನು ನಾವು ನೋಡಬೇಕಾಗುತ್ತೆ. ಸೊ ಆ ಇದರಲ್ಲಿ ಆ್ಯಂಗಲಲ್ಲಿ ನೋಡಿದ್ರೆ ರವಿ ಬಸೂರು ಮ್ಯೂಸಿಕ್ ನಂಬರ್ 1. ಇನ್ನು ಬೇರೆ ಬೇರೆ ಆ್ಯಕ್ಟಿಂಗ್, ರುಕ್ಮಿಣಿ ವಸಂತು, ಕಿಯಾರಾ ಅಡ್ವಾಣಿ, ನಯನತಾರಾ ಅವರೆಲ್ಲ ಟಾಪ್ ಹೀರೋಯಿನ್ಗಳು. ಸೊ ಅವ್ರು ಫಿಲಮಲ್ಲಿದ್ದಾರೆ ಅಂದರೆ ಅವರು ಒಂದು ಒಳ್ಳೆಯ ರೋಲ್ಗಳು ಇರ್ತವೆ. ಸೊ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಓವರಾಲ್ ನನ್ನ ಅನಿಸಿಕೆ ಟಾಕ್ಸಿಕ್ಕು ಏನೋ
ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೋ ಹೋಪ್ ಕಡಿಮೆ ಇರೋದ್ರಿಂದ ಆ ಸ್ಟೋರಿ ಏನು ಫುಲ್ ಫಿಲಮ್ ನೋಡಿದ್ಮೇಲೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ, ರಿಲೀಸ್ ಆದಮೇಲೆ 26/8/26 ಈ ಒಂದು ಫಿಲಮ್ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರಿಗೆ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಟಾಕ್ಸಿಕ್ ಫಿಲಮ್ ನೋಡೋಕ್ಕೆ. KGF 1 KGF 2 ಹೆಂಗೆ ಹಿಟ್ಟಾಯಿತು, ಇದು ಕೂಡ ಹಿಟ್ಟಾಗಲಿ ಅನ್ನೋ ನನ್ನ ಏನೋ ಆಸೆ. ಸೊ ನಿಮ್ಮಂಗೆ ನಾನು ಕೂಡ ಯಶ್ ಅಭಿಮಾನಿ ಆಗಿದ್ದರಿಂದ ಅವರ ಪ್ರತಿಯೊಂದು ಏಳಿಗೆನೂ ನಾನು ಇಷ್ಟಪಡ್ತೀನಿ. ಸೊ ಹಂಗೆ ಆ ಫಿಲಮ್ ರಿಲೀಸ್ ಆಗೋದನ್ನೇ ಕಾಯ್ತಾಯಿದ್ದೀನಿ. ಅದಂಗೆ ಏನೋ ಟೋಟಲ್ ಓವರಾಲ್ ವರ್ಲ್ಡಲ್ಲಿ ಒಂದು ಒಳ್ಳೆಯ ಒಪಿನಿಯನ್ ಬರಲಿ, ಹಿಟ್ಟಾಗಲಿ ಅಂತ ನನ್ನ ಆಶಯ ಕೂಡ. ಸೊ ಈ ಒಂದು ಏನೋ ರಿವ್ಯೂ ಜೊತೆಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ನಮ್ಮ ಚಾನಲ್ಲು ನನ್ನ ವ್ಲಾಗ್ಸು ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.